ಇಂಡಿ ತಾಲೂಕಿನ ಸೌಳಸಂಗ್ ಗ್ರಾಮದಲ್ಲಿ 2,000 ಅಧಿಕ ಹೆಚ್ಚು ಗಿಡಗಳು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಭಸ್ಮಾಗಿಬಿಟ್ಟವ. ಬೀರ್ ಬಾಟ್ಲಿ ಗುಟ್ಕಾ ಸಿಗರೆಟ್ ಬಿದ್ದವು. ಇವರು ಆಫೀಸ್ ಬಲ್ಯಾಕ ಇವರು ಅಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಅದಲ್ಲ ಅಲ್ಲಿ ಸುತ್ತಮುತ್ತ ಅಲ್ಲೇ ಬಿದ್ದವು. ಸರ್ಕಾರದ್ದು 2,000 ಗಿಡಗಳು ಏನು ಸುಟ್ಟಾವಲ್ಲ, ಈಗ ಸರ್ಕಾರಕ್ಕೆ ದುನಿಯಾದಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಲಾಸ್ ಆಗೈತಿ. ಆ ಲಾಸನ್ನು ಯಾರು ತುಂಬಿಕೊಡ್ಬೇಕೀಗ? ಈ ಮೇಲಾಧಿಕಾರಿಗಳೇ ತುಂಬಿಕೊಡ್ಬೇಕು. ಸ್ಥಳೀಯ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಸ್ಥಳೀಯ ಶಾಸಕರು ಜ್ಞಾನ ಹೋಗಿ ಶ್ರೀ ಸಿದ್ದೇಶ್ವರ ಮಹಾರಾಜಿ ಅವ್ರ ಹೆಸರಿಟ್ಟಾರ. ಅದಕ್ಕೆ ನಮ್ಮ ಶಾಸಕರ ಮನವಿ ಮಾಡ್ಕೊಳ್ಳೋದು ಏನಂದಪ್ಪ, ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡ. ಇಂಥವ್ರದಿಂದ ನಮ್ಮ ತಾಲೂಕು ಶಾಸಕರ ಹೆಸರು ಖರಾಬಾಗತ್ತದ. ಅಧಿಕಾರಿಗಳು ಸಿಗರೇಟ್ ಸೇವನೆ ಮಾಡ್ಯಾರ ಮತ್ತು ಅಧಿಕಾರಿಗಳೇ ಡ್ರಿಂಕ್ಸ್ ಮಾಡ್ಯಾರ ಅಂತ ಯಾವ ಆಧಾರ ಮ್ಯಾಗ ಹೇಳ್ತೀರಿ? ಅಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದಲ್ಲ. ಅಲ್ಲಿ ಹೆಂಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತದ. ಪೃಥ್ವಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷ ವರದಿ ತೊಗೊಂಡು ಬಂದಿದ್ದೀನಿ. ವಿಶೇಷ ವರದಿ ಏನಪ್ಪ ಅಂತಂದ್ರೆ, ಇಂಡಿ ತಾಲೂಕಿನ ಸೌಳಸಂಗ್ ಗ್ರಾಮದಲ್ಲಿ 2,000 ಅಧಿಕ ಹೆಚ್ಚು ಗಿಡಗಳು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಭಸ್ಮಾಗಿಬಿಟ್ಟವ. ಅಲ್ಲಿ ಅಧಿಕಾರಿಗಳಿಗೆ ಕೇಳೋಣ, ಅಧಿಕಾರಿಗಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಗಿಡಗಳು ಸುಟ್ಟವ ಅಂತ ಹೇಳಕತ್ತಾರ. ಈಗ ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸುನೀಲ್ ಕೋಳಿ ಅವರು ಪೃಥ್ವಿ ನ್ಯೂಸ್ ಚಾನಲ್ ಸ್ಟುಡಿಯೋ ಒಳಗದಾರ. ಅವ್ರು ಏನು ಹೇಳಕತ್ತಾರ, ನೇರವಾಗಿ ಆರೋಪ ಮಾಡ್ಲತ್ತಾರ, ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಗಿಡಗಳು ಸುಟ್ಟು ಕರ್ಕಲಾಗ್ಯಾವ, ಇಂಥವ್ರು ನಮ್ಮ ತಾಲೂಕಿಗೆ ಬೇಕಾಗಿಲ್ಲ ಅಂತ ಹೇಳಕತ್ತಾರ. ಆ ವಿಷಯ ಕುರಿತು ಇನ್ನೊಂದು ಚರ್ಚೆ ಮಾಡೋಣ, ಬರ್ರಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಸೌಳಸಂಗ್ ಗ್ರಾಮದಲ್ಲಿ ಫಾರೆಸ್ಟ್ ಸಂಬಂಧಪಟ್ಟಿರ್ತಕ್ಕಂಥ 2,000 ಗಿಡಗಳು ಏನು ಸುಟ್ಟು ಭಸ್ಮಾಗ್ಯಾವಲ್ಲ, ಅಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಅಂತೇಳಿ ಅಧಿಕಾರಿಗಳು ಹೇಳಕತ್ತಾರ. ನೀವು ನೋಡಿದ್ರೆ ಅದು ಸಹಜವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ಆಗ್ಯದ ಅಂತ ಹೇಳತ್ತೀರಿ. ಯಾವ ಆಧಾರ ಮ್ಯಾಗ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ತೀರಿ? ಅಧಿಕಾರಿಗಳು ನಿರ್ಲಕ್ಷ್ಯ ಆಗಿದ್ದು ನಿಜ. ಯಾವ ಆಧಾರ ಮ್ಯಾಗ ಅಂತಂದರೆ, ಅಲ್ಲಿ ಸ್ಪಾಟಿಗೆ ವಿಸಿಟಿಂಗ್ ಮಾಡಿದೆ. ನಾವು ವಿಸಿಟಿಂಗ್ ಮಾಡಿದೆ, ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ರಲ್ಲ ಆ ಜಾಗಿಗೆ ಹೋಗೋಣ. ಅಲ್ಲಿ ನೋಡಿದ್ರೆ ಕೊಂಬಿನಿಂದ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ನೋಡ್ತೇವೆ. ಅಲ್ಲಿ ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ. ಅಲ್ಲಿ ನಾವು ನೋಡಿದ ಪ್ರಕಾರ ನೋಡಿದ್ರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿತದೆ. ಅಲ್ಲಿ ಏನಾಗಿದೆ ಅಪ್ಪ ಅಂದ್ರೆ, ಬೀರ್ ಬಾಟ್ಲಿ ಗುಟ್ಕಾ ಸಿಗರೆಟ್ ಬಿದ್ದವು. ಇವರು ಆಫೀಸ್ ಬಲ್ಯಾಕ ಇವರು ಅಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಅದಲ್ಲ ಅಲ್ಲಿ ಸುತ್ತಮುತ್ತ ಅಲ್ಲೇ ಬಿದ್ದವು. ಇವರು ನಿರ್ಲಕ್ಷ್ಯದಿಂದ ಇವರೇ ನೇರವಾಗಿ ಗುಟ್ಕಾ ಸಿಗರೆಟ್ ಸೇರ್ಕಿಸಿದ್ರೆ ಅಲ್ಲಿ ಒಗದಾರ. ಈ ರೀತಿ ಶಾರ್ಟ್ ಸರ್ಕ್ಯೂಟ್ ಆರೋಪ ಮಾಡತ್ತೀನಿ. ಈಗ ನಿಮ್ಮ ಪ್ರಕಾರ ಯಾವ ಅಧಿಕಾರಿಗಳ ಹೆಸರು ಹೇಳ್ತೀರಿ ಸರ್ ನೀವು? ಅಲ್ಲಿ ಬೀರ್ ಬಾಟ್ಲಿ ಬಿದ್ದಾವ, ಸಿಗರೇಟ್ ಬಿದ್ದ ಅಂತ ಹೇಳ್ತಿರಲ್ಲ, ಯಾವ ಅಧಿಕಾರಿಗಳು ಹೆಸರು ಹೇಳ್ತೀರಿ? ಈಗ ಮಂಜುನಾಥ್ ಧೂಳೆ ಹಾಗೂ ಗೌಡಪ್ಪ ಸೊನಕನಹಳ್ಳಿ, ಇವ್ರ ಮ್ಯಾಗೆ ನೇರವಾಗಿ ಆರೋಪ ಮಾಡ್ತೀನಿ. ಸರ್, ಈಗ ಅಲ್ಲಿ ಸರ್ಕಾರದ್ದು 2,000 ಗಿಡಗಳು ಏನು ಸುಟ್ಟಾವಲ್ಲ, ಈಗ ಸರ್ಕಾರಕ್ಕೆ ದುನಿಯಾದಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಲಾಸ್ ಆಗೈತಿ. ಆ ಲಾಸನ್ನು ಯಾರು ತುಂಬಿಕೊಡ್ಬೇಕೀಗ? ಈ ಮೇಲಾಧಿಕಾರಿಗಳೇ ತುಂಬಿಕೊಡ್ಬೇಕು. ಯಾಕಪ್ಪ, ಇವರು ನಿರ್ಲಕ್ಷ್ಯದಿಂದ ಮಾಡ್ಯಾರ, ಇವರೇ ತುಂಬಬೇಕು. ಇವ್ರ ಮ್ಯಾಗ ಕೂಡಲೇ ರಕ್ಷಣೆ ಇದು ಯಾರು ಮಾಡಿರಲ್ಲ ಕೂಡಲೇ ಕ್ರಮ ತೋರಿ. ಇಲ್ಲಪ್ಪ ಅಂದ್ರೆ ಇವ್ರ ಕೈಲೇ ಏನು ಇದು ಮಾಡ್ಯಾರಲ್ಲ ಅವ್ರ ಕೈಲೇ ಗಿಡ ನಡೆಸಿ. ಈಗ ಈ ಮುಂದೆ ಒಂದು ವೇಳೆ ಅವ್ರ ಮ್ಯಾಗ ಯಾವುದೇ ಕ್ರಮ ಆಗಲಿಲ್ಲ, ಇವ್ರ ಕೈಲಿಂದ ಏನಾದರೂ ಅದ್ರದ್ದು ಅಲ್ಲಿ ಆಗಿರ್ತಕ್ಕಂಥ ನಷ್ಟ ತುಂಬಿ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತೈತಿ? ನಾವು ಉಗ್ರವಾದ ಹೋರಾಟ ಮಾಡಬೇಕು. ಯಾರು ವಿರುದ್ಧ? ಫಾರೆಸ್ಟ್ ಆಫೀಸರು. ಸರ್, ಈ ವಿಷಯ ಸಂಬಂಧಪಟ್ಟಂಗೆ ಸ್ಥಳೀಯ ಶಾಸಕರು ಕೋಟ್ಯಾಂತರ ರೂಪಾಯಿ ಅನುದಾನ ತೊಗೊಂಡು ಬಂದು ಅಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಗಾಳಿ ಬೆಳಕು ಇರಲಿ ಅಂತೇಳಿ ಫಾರೆಸ್ಟ್ ಆಫೀಸ್ ಕಡೆಯಿಂದ ಅಲ್ಲಿ ಒಂದು ಸ್ಥಳ ನಿರ್ಮಾಣ ಮಾಡಿದ್ರು. ಬಟ್ ಆದರೆ ಸ್ಥಳೀಯ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಸ್ಥಳೀಯ ಶಾಸಕರು ಜ್ಞಾನ ಹೋಗಿ ಶ್ರೀ ಸಿದ್ದೇಶ್ವರ ಮಹಾರಾಜಿ ಅವ್ರ ಹೆಸರಿಟ್ಟಾರ. ಅದಕ್ಕೆ ನಮ್ಮ ಶಾಸಕರ ಮನವಿ ಮಾಡ್ಕೊಳ್ಳೋದು ಏನಂದಪ್ಪ, ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡ. ಇಂಥವ್ರದಿಂದ ನಮ್ಮ ತಾಲೂಕು ಶಾಸಕರ ಹೆಸರು ಖರಾಬಾಗತ್ತದ. ದಯಮಾಡಿ ಕೈ ಮುಗಿದ್ಕೋತೀನಿ, ನಮ್ಮ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ, ಇವರಿಗೆ ಮೊದಲು ಇಲ್ಲಿದೆ ಅಂತ ತೆಗೀರಿ. ಸರ್, ಈಗ ಅಲ್ಲಿ ತಾವು ಪರಿಶೀಲನೆ ಮಾಡಿದ್ರಿ, ನಾವು ಬಂದಿದ್ದೀವಿ. ನೀವು ನೋಡಿರೋ ಪ್ರಕಾರ ಅಲ್ಲಿ ಎಲ್ಲ ಬೀರ್ ಬಾಟ್ಲಿಗಳು ಮತ್ತು ಸಿಗರೇಟ್ ಪ್ಯಾಕೆಟ್ಗಳು ಬಿದ್ದಿದ್ದೆವು. ಅಧಿಕಾರಿಗಳು ಸಿಗರೇಟ್ ಸೇವನೆ ಮಾಡ್ಯಾರ ಮತ್ತು ಅಧಿಕಾರಿಗಳೇ ಡ್ರಿಂಕ್ಸ್ ಮಾಡ್ಯಾರ ಅಂತ ಯಾವ ಆಧಾರ ಮ್ಯಾಗ ಹೇಳ್ತೀರಿ? ಅಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದಲ್ಲ. ಅಲ್ಲಿ ಹೆಂಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತದ. ಶಾರ್ಟ್ ಸರ್ಕ್ಯೂಟ್ ಆಗಲಿಕ್ಕೆ ಅಲ್ಲಿ ಏನೂ ಆ ರೀತಿ ಇದನ್ನೇ ಇಲ್ಲ.
ಇಲ್ಲಿ ಅಲ್ಲೇ ಅಕ್ಕಪಕ್ಕದಲ್ಲೇ ಸಿಗರೇಟ್ ಬಿದ್ದಿದೆ, ಬೀರ್ ಬಾಟ್ಲಿ ಬಿದ್ದಿದೆ. ಇವರು ಅಲ್ಲೇ ಕುಡಿದು ಇವರೇ ಬೆಂಕಿ ಹಚ್ಚಿದ್ದಾರೆ ಅಂತೇಳಿ ನಾನು ಆರೋಪ ಮಾಡತ್ತೀನಿ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸುನೀಲ್ ಕೋಳಿ ಅವರು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೇನು, ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವ ಸಂದರ್ಶನ ಕೊಡ್ಲಾಕತ್ತಾರ, ಈ ವಿಷಯ ಹಿಂಗೆ ಐತಿ ಅನ್ನೋದ್ರ ಬಗ್ಗೆ ಮಿಸ್ಗೈಡ್ ಮಾಡ್ಲಕತ್ತಾರ ಅನ್ನೋದ್ರ ಬಗ್ಗೆ ಸುನೀಲ್ ಕೋಳಿ ಅವರು ನಿಮ್ಮ ಮುಂದೆ ಹೇಳಿದ್ರು. ಈ ವಿಷಯ ಕುರಿತು ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಯಾವ ರೀತಿ ಕ್ರಮ ತಗೋತಾರ, ಅವ್ರ ವಿರುದ್ಧ ಏನು ಕ್ರಮ ಆಗ್ತೈತಿ ಮತ್ತು ಅಲ್ಲಿ ಆಗಿರ್ತಕ್ಕಂಥ ನಷ್ಟನೇ ಯಾರು ತುಂಬಿ ಕೊಡ್ತಾರೋ ಅನ್ನೋದ್ರ ಬಗ್ಗೆ ಮುಂದಿನ ವರದಿಯಲ್ಲಿ ನಾನು ನಿಮ್ಮನ್ನು ಬಂದು ಹೇಳ್ತೀನಿ. ನಮಸ್ಕಾರ.